ಹೇ, ಬೆಂಗಳೂರಿನಲ್ಲಿ ಈಗ ವೆದರ್ ಹೇಗಿದೆ? ಹೇ, ಹೌಸ್ ದ ವೆದರ್ ಲೈಕ್ ಇನ್ ಬ್ಯಾಂಗ್ಳೂರ್? ಹೌ ಇಸ್ ದ ವೆದರ್ ಲೈಕ್? ಈ ಸೆಂಟೆನ್ಸ್ನ ಎಲ್ಲ ಕಡೆ ನೀವು ಯೂಸ್ ಮಾಡಿ. ನೀವು ಎಲ್ಲಾದರೂ ವೆದರ್ ಹೇಗಿದೆ ಅಂತ ಕೇಳೋವಾಗ ಹೌ ಇಸ್ ದ ವೆದರ್ ಲೈಕ್. ಇಲ್ಲಿ ಮಳೆ ಬರ್ತಾ ಇದೆ. ಇಟ್ಸ್ ರೇನಿಂಗ್ ಹಿಯರ್. ಯಾವಾಗಿಂದ ಮಳೆ ಬರ್ತಾ ಇದೆ? ಹೌ ಲಾಂಗ್ ಹ್ಯಾಸ್ ಇಟ್ ಬಿನ್ ರೇನಿಂಗ್? 3 ದಿನಗಳಿಂದ ಮಳೆ ಬರ್ತಾನೇ ಇದೆ. ಇಟ್ಸ್ ಬೀನ್ ರೇನಿಂಗ್ ಫಾರ್ 3 days. ಸೊ ನೋಡಿ, ಇಟ್ಸ್ ಬೀನ್ ಅಂದರೆ ಇಟ್ ಹ್ಯಾಸ್ ಬೀನ್. ಸೊ ಇಟ್ ಹ್ಯಾಸ್ನ ಶಾರ್ಟ್ ಫಾರ್ಮ್ ಇಟ್ಸ್. ಆ್ಯಂಡ್ ಇವೆಲ್ಲ ಸೆಂಟೆನ್ಸ್ಗಳಲ್ಲೂ ಕೂಡ ರೇನ್ ಅನ್ನೋದು ವರ್ಬ್ ಆಗಿ ಯೂಸ್ ಆಗಿದೆ. ಇಲ್ಲಿ ಸ್ವಲ್ಪನೂ ಮಳೆನೇ ಇಲ್ಲ. ದೆರ್ ಇಸ್ ನೋ ರೇನ್ ಎಟ್ ಆಲ್ ಹಿಯರ್. ಇಲ್ಲಿ ರೇನ್ ಅನ್ನೋದು ನೌನ್ ಆಗಿ ಯೂಸ್ ಆಗಿದೆ. ಈ ತಿಂಗಳು ತುಂಬಾನೇ ಮಳೆಯಾಗಿದೆ. ಇಟ್ ಹ್ಯಾಸ್ ರೇನ್ಡ್ ಅ ಲಾಟ್ ದಿಸ್ ಮಂತ್. ಇಟ್ ಹ್ಯಾಸ್ ರೇನ್ಡ್ ಅ ಲಾಟ್ ದಿಸ್ ಮಂತ್. ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿದೆ ಸೆಂಟೆನ್ಸ್. ಇಟ್ ಹ್ಯಾಸ್ ರೇನ್ಡ್ ಅ ಲಾಟ್ ದಿಸ್ ಮಂತ್. ನಾನು ನಿಮಗೆ ಹೇಳಿದ್ದೆ, ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ನೀವು ಸೆಂಟೆನ್ಸ್ ಹೇಳಿದರೆ ಸ್ಪೆಸಿಫಿಕ್ ಟೈಮ್ನ ಮೆನ್ಷನ್ ಮಾಡಬಾರ್ದು ಅಂತ. ನೆನ್ಪಿಟ್ಕೊಳ್ಳಿ, ನೀವು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೇಳಿದರೆ ಸ್ಪೆಸಿಫಿಕ್ ಟೈಮ್ನ ಮೆನ್ಷನ್ ಮಾಡಬಾರ್ದು. ಲೈಕ್ ಇಟ್ ಹ್ಯಾಸ್ ರೇನ್ಡ್ ಯೆಸ್ಟರ್ಡೇ, ಇಟ್ ಹ್ಯಾಸ್ ರೇನ್ಡ್ ದಿಸ್ ಮಾರ್ನಿಂಗ್ ಹೇಳಬಾರ್ದು. ಟೈಮ್ ಹೇಳಬೇಕಿದ್ರೆ ಸಿಂಪಲ್ ಪಾಸ್ಟ್ನಲ್ಲಿ ಹೇಳಬೇಕು. ಬಟ್ ದಿಸ್ ಮಂತ್ ಅನ್ನೋದು ಸ್ಪೆಸಿಫಿಕ್ ಟೈಮ್ ಅಲ್ಲ, ಇದೊಂದು ಸ್ಪ್ಯಾನ್ ಆಫ್ ಟೈಮ್. ಅಂದರೆ ನಾವಿನ್ನ ಇದೇ ತಿಂಗಳಲ್ಲೇ ಇದ್ದೀವಿ, ಇನ್ನು ಈ ಮಂತ್ ಎಂಡ್ ಆಗಿಲ್ಲ. ಇಲ್ಲಿವರೆಗೂ ಈ ತಿಂಗಳು ತುಂಬ ಮಳೆಯಾಗಿದೆ ಅಂತ ಹೇಳೋವಾಗ ಈ ರೀತಿ ಹೇಳಬಹುದು, ಇಟ್ ಹ್ಯಾಸ್ ರೇನ್ಡ್ ಅ ಲಾಟ್ ದಿಸ್ ಮಂತ್. ಅಂದರೆ ಈ ತಿಂಗಳಿನ ಎಂಡ್ ಆಗಿಲ್ಲ, ನಾವು ಆ ತಿಂಗಳಲ್ಲೇ ಇದ್ದಾಗ ಈ ಥರ ಯೂಸ್ ಮಾಡ್ಬೋದು. ನೀವು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ದಿಸ್ ವೀಕ್, ದಿಸ್ ಮಂತ್, ದಿಸ್ ಇಯರ್ ಅಂತ ಹೇಳಬಹುದು. ಇದು ಸ್ಪೆಸಿಫಿಕ್ ಟೈಮ್ ಅಲ್ಲ, ಬಟ್ ಅ ಸ್ಪ್ಯಾನ್ ಆಫ್ ಟೈಮ್. ಒಂದು ಕೆಲಸ ತುಂಬ ದೊಡ್ಡದಿದ್ದರೆ ಒಂದು ವೀಕಲ್ಲಿ ಇಲ್ಲಿವರೆಗೂ ಎಷ್ಟು ಮುಗಿದಿದೆ, ಈ ಒಂದು ತಿಂಗಳಲ್ಲಿ ಇಲ್ಲಿವರೆಗೂ ಎಷ್ಟು ಮುಗಿದಿದೆ, ಒಂದು ಇಯರಲ್ಲಿ ಇಲ್ಲಿವರೆಗೂ ಎಷ್ಟು ಮುಗಿದಿದೆ ಅಂತ ಹೇಳೋದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ನೇ ಯೂಸ್ ಮಾಡಬೇಕು. ಲಾಸ್ಟ್ನಲ್ಲಿ ದಿಸ್ ಇಯರ್, ದಿಸ್ ಮಂತ್, ದಿಸ್ ವೀಕ್ ಅಂತ ಹೇಳ್ಬೋದು. ಆ್ಯಂಡ್ ನೆನಪಿಟ್ಟುಕೊಳ್ಳಿ, ನಾವಿನ್ನ ಅದೇ ವೀಕ್, ಮಂತ್, ಇಯರ್ನಲ್ಲಿ ಇರಬೇಕು, ಆಗ ಹೇಳಬೇಕು. ಅದು ಮುಗ್ದೋದ್ರೆ ಸಿಂಪಲ್ ಪಾಸ್ಟ್ ಆಗುತ್ತೆ. ಅವಾಗ ನಾವು ಲಾಸ್ಟ್ ಮಂತ್, ಲಾಸ್ಟ್ ವೀಕ್ ಅಂತ ಹೇಳಬೇಕು ಸಿಂಪಲ್ ಪಾಸ್ಟ್ನಲ್ಲಿ. ಕಳೆದ ವರ್ಷನೂ ಹೀಗೆ ಇತ್ತಾ? ವಾಸ್ ಇಟ್ ದ ಸೇಮ್ ಲಾಸ್ಟ್ ಇಯರ್? ಇಲ್ಲ, ಕಳೆದ ವರ್ಷ ಇಷ್ಟು ಮಳೆ ಬಂದಿರಲಿಲ್ಲ. ಸೊ ಇಲ್ಲಿ ನೋಡಿ, ಕಳೆದ ವರ್ಷ ಇಷ್ಟು ಮಳೆ ಬಂದಿರಲಿಲ್ಲ. ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೇಳೋಕ್ಕೆ ಆಗಲ್ಲ, ಯಾಕೆಂದರೆ ಲಾಸ್ಟ್ ಇಯರ್ ಬಂತು. ಮತ್ತೊಂದು ವಿಷಯ, ಲಾಸ್ಟ್ ಇಯರ್ ಅನ್ನೋದು ಸ್ಪ್ಯಾನ್ ಆಫ್ ಟೈಮ್ ಅಲ್ಲ, ಅದು ಸ್ಪೆಸಿಫಿಕ್ ಟೈಮ್. ಲಾಸ್ಟ್ ಇಯರ್ ಕಂಪ್ಲೀಟಾಗಿ ನಾವು ಒಂದು ಟೈಮ್ ಅಂತ ತೊಗೊಳ್ತಿದ್ದೀವಿ. ಸೊ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಸಿಂಪಲ್ ಪಾಸ್ಟ್ನಲ್ಲಿ. ನೋ, ಇಟ್ ಡಿಡೆಂಟ್ ರೇನ್ ದಿಸ್ ಮಚ್ ಲಾಸ್ಟ್ ಇಯರ್. ನೋಡಿ, ರೈಟ್? ಈ ತಿಂಗಳು ಇನ್ನೂ ಹೆಚ್ಚು ಮಳೆ ಬರುವ ಮುನ್ಸೂಚನೆ ಇದೆ. ದರ್ ಇಸ್ ಅ ಫೋರ್ಕಾಸ್ಟ್ ಆಫ್ ಮೋರ್ ರೈನ್ ದಿಸ್ ಮಂತ್. ಸೊ ಫೋರ್ಕಾಸ್ಟ್ ಅಂದರೆ ನಿಮ್ಗೆ ಗೊತ್ತಿದೆ ಅಲ್ವಾ, ವೆದರ್ನ ಪ್ರೆಡಿಕ್ಟ್ ಮಾಡೋದು. ಹೌದು, ಈ ತಿಂಗಳೆಲ್ಲ ಮಳೆ ಬರ್ತಾನೇ ಇರುತ್ತೆ. ಎಸ್, ಇಟ್ಸ್ ಗೋಯಿಂಗ್ ಟು ಬಿ ರೈನಿಂಗ್ ಆಲ್ ದಿಸ್ ಮಂತ್. ಇಟ್ ಈಸ್ ಗೋಯಿಂಗ್ ಟು ಬಿ ರೈನಿಂಗ್. ಸೊ ಗೊತ್ತಿದೆ ಅಲ್ವಾ, ಗೋಯಿಂಗ್ ಟು ಮುಂದೆ ಬೇಸ್ ವರ್ಬ್ನ ಹಾಕ್ತೀವಿ. ಯಾವಾಗ ಆಲ್ರೆಡಿ ಪ್ಲಾನ್ ಆಗಿರೋ ಆ್ಯಕ್ಷನ್ ಆಗೇ ಆಗುತ್ತೆ ಅಂತ ಗೊತ್ತಿರೋ ಆ್ಯಕ್ಷನ್. ಬಟ್ ಇಲ್ಲಿ ನೋಡಿ, ಗೋಯಿಂಗ್ ಟು ಬಿ ಮುಂದೆ ING ವರ್ಬ್ ಹಾಕ್ತಿದ್ದೀವಿ. ಅಂದರೆ ಸೇಮ್ ಆ್ಯಕ್ಷನ್ ಕಂಟಿನ್ಯೂಯಸ್ ಫಾರ್ಮ್ನಲ್ಲಿದ್ದರೆ ಬಿ ING ವರ್ಬ್ ಹಾಕಿ ಗೋಯಿಂಗ್ ಟು ಮುಂದೆ. ಗೋಯಿಂಗ್ ಟು ರೈನ್, ಗೋಯಿಂಗ್ ಟು ಬಿ ರೈನಿಂಗ್. ಇನ್ನೂ ಕೆಟ್ಟದಾಗಿ ಪರಿಣಮಿಸಬಹುದು, ಅಂದರೆ ಇನ್ನೂ ಜಾಸ್ತಿನೇ ಬರಬಹುದು ಮಳೆ. ಇಟ್ ಮೇ ಗೆಟ್ ಈವನ್ ವರ್ಸ್. ಸೊ ವರ್ಸ್ ಅಂದ್ರೇನು? ಬ್ಯಾಡ್ನ ಕಂಪೇರಿಟಿವ್ ಡಿಗ್ರಿ. ಬ್ಯಾಡ್ಗಿಂತ ಬ್ಯಾಡ್ ಇದ್ದರೆ ವರ್ಸ್ ಅಂತೀವಿ ಅಲ್ವಾ? ಇಟ್ ಮೇ ಗೆಟ್ ಈವನ್ ವರ್ಸ್ ಅಂದರೆ ಇನ್ನೂ ಕೆಟ್ಟದಾಗಿ ಮಳೆ ಬರಬಹುದು ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಇಷ್ಟೊಂದು ಮಳೆಯಿಂದ ನನಗೆ ಸಾಕಾಗಿ ಹೋಗಿದೆ. ಯಾವುದ್ರ ಮೇಲಾದರೂ ತುಂಬ ಸಿಟ್ಟಿದ್ರೆ, ತುಂಬ ಅನಾಯ್ಡ್ ಆಗಿದ್ದರೆ, ತುಂಬ ಕಿರಿಕಿರಿ ಮಾಡ್ತಿದ್ರೆ ನೀವು ಸಾಕಾಗಿ ಹೋಗಿದೆ ಅಂತೀರಲ್ವಾ? ಸೊ ಏನು ಹೇಳಬೇಕು? ಐ ಹ್ಯಾವ್ ಹ್ಯಾಡ್ ಎನಫ್ ಆಫ್ ಆಲ್ ದಿಸ್ ರೈನ್. ಇದು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿದೆ. ಐ ಹ್ಯಾವ್ ಹ್ಯಾಡ್. ಸೊ ಇದೊಂದು ಎಕ್ಸ್ಪ್ರೆಷನ್, ಇದನ್ನು ನೆನ್ಪಿಟ್ಕೊಳ್ಳಿ. ಐ ಹ್ಯಾವ್ ಹ್ಯಾಡ್ ಎನಫ್ ಆಫ್ ಮುಂದೆ ನೀವೇನು ಹಾಕ್ತೀರಾ ಅದರಿಂದ ನಿಮಗೆ ಕಿರಿಕಿರಿ ಆಗಿದೆ, ಅದರಿಂದ ನನಗೆ ಸಾಕಾಗಿ ಹೋಗಿದೆ ಅಂತ ಹೇಳ್ದಂಗೆ ಆಗುತ್ತೆ. ಆಫ್ ಮುಂದೆ ನೀವೇನಾದರೂ ಹಾಕಿ. ಐ ಹ್ಯಾಡ್ ಎನಫ್ ಆಫ್ ದೀಸ್ ಕಿಡ್ಸ್ ಅನ್ಬೋದು ನೀವು. ನೆನ್ನೆ ನನ್ನ ಆಫೀಸ್ ಬಿಟ್ಟ ತಕ್ಷಣವೇ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಯೆಸ್ಟರ್ಡೇ ಇಟ್ ಸ್ಟಾರ್ಟೆಡ್ ರೈನಿಂಗ್ ಆ್ಯಸ್ ಸೂನ್ ಆಸ್ ಐ ಲೆಫ್ಟ್ ದ ಆಫೀಸ್. ಸಡನ್ನಾಗಿ ಬಂದ ಮಳೆಯಲ್ಲಿ ನಾನು 1 ಗಂಟೆ ಸಿಕ್ಕಾಕೊಂಡಿದ್ದೆ. ಐ ವಾಸ್ ಕಾಟ್ ಇನ್ ಅ ಡೌನ್ ಪವರ್ ಫಾರ್ ಎನ್ ಅವರ್.
ಸೊ ಡೌನ್ ಪವರ್ ಅಂದರೆ ಸಡನ್ನಾಗಿ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಡೌನ್ ಪವರ್ ಅಂತೀವಿ. ಅದರಲ್ಲಿ ಐ ವಾಸ್ ಕಾಟ್. ಸೊ ಇಲ್ಲಿ ನೋಡಿ, ಐ ವಾಸ್ ಮುಂದೆ ಕಾಟ್ ಇದೆ, ಅದನ್ನು ಪಾಸ್ಟ್ ಪಾರ್ಟಿಸಿಪಲ್ ಅಬ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಐ ವಾಸ್ ಕಾಟ್ ಅಂದರೆ ನಾನು ಆ ರೀತಿ ಇದ್ದೆ, ಐ ವಾಸ್ ಕಾಟ್. ಸೊ ಇದ್ರ ಮೇಲೂ ನಾನು ವೀಡಿಯೋಸ್ ಮಾಡಿದ್ದೀನಿ, ಕೆಳಗಡೆ ನನ್ನ ಚಾನಲ್ ನೇಮ್ ಕ್ಲಿಕ್ ಮಾಡಿ ಹಳೆ ವೀಡಿಯೋಸ್ ನೋಡಿ. ಜೋರಾಗಿ ಬಂದ ಮಳೆ ನದಿಗಳ ಪ್ರವಾಹ ಉಂಟು ಮಾಡಿದೆ ಅಂತ ನಾನು ನ್ಯೂಸ್ನಲ್ಲಿ ಕೇಳಿದೆ. I heard in the news that the heavy rains caused the river to flood. ಶನಿವಾರದೊಳಗೆ ಮಳೆ ನಿಂತರೆ ಸಾಕು. ಐ ಹೋಪ್ ಇಟ್ ಸ್ಟಾಪ್ಸ್ ಬೈ ಸ್ಯಾಟರ್ಡೇ. ಸೊ ಈಗ ನಾನು ಓನ್ಲಿ ಇಂಗ್ಲೀಷ್ ಡೈಲಾಗ್ಸ್ನ ಹೇಳ್ಕೊಂಡು ಹೋಗ್ತೀನಿ. ನಿಮಗೆ ನಿಜವಾಗ್ಲೂ ಇಂಗ್ಲೀಷ್ ಮಾತಾಡಬೇಕು ಅಂತ ಇಷ್ಟ ಇದ್ದರೆ, ಇಂಗ್ಲೀಷ್ ಕಾನ್ವರ್ಸೇಷನ್ ಮಾಡಬೇಕು ಅಂತ ಇದ್ದರೆ, ಈಗ ಜೋರಾಗಿ ನಾನು ಹೇಳಿದ ಮೇಲೆ ನೀವು ರಿಪೀಟ್ ಮಾಡಬೇಕು. ಹೇ, ಹೌಸ್ ದ ವೆದರ್ ಲೈಕ್ ಇನ್ ಬ್ಯಾಂಗ್ಳೂರ್? It's raining here. How long has it been raining? It's been raining for 3 days now. There is no rain at all here. It has rained a lot this month. Was it the same last year? No, it didn't rain this much last year. There is a forecast of more rain this month. Yes, it's going to be raining all this month. It may get even worse. I've had enough of all this rain. Yesterday it started raining as soon as I left the office. I was caught in a downpour for an hour. I heard in the news that the heavy rains caused the river to flood. I hope it stops by Saturday. ಸೊ ನಿಮಗೆ ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ ಬೇಕಾಯ್ತಂದರೆ ಈ ವಿಡಿಯೋನ ರಿಪೀಟೆಡ್ ಆಗಿ 2-3 ಸರಿ ನೋಡಿ, ಡೈಲಾಗ್ಸ್ನ ಜೋರಾಗಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫೇಸ್ಬುಕ್ ವಾಟ್ಸಪ್ನಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.